ದಲ್ಲಿ ನಡೀತಾ ಇದೆಯಾ ಅಕ್ರಮ ಮಣ್ಣು ಗಣಿಗಾರಿಕೆ? ಅಕ್ರಮ ಮಣ್ಣು ಮಾಫಿಯಾಗೆ ಪರ್ಮಿಷನ್ ನೀಡಿದ್ರ ಅಧಿಕಾರಿಗಳು? ಭೂಗಳ್ಳರಿಗೆ ಸಾಥ್ ನೀಡಿದ್ರ ಗಣಿ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು? ಲೋಕಾಪುರದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯ ವಾಸನೆ ಬಡಿತಾ ಇದೆ. ಅಕ್ರಮ ಮಣ್ಣು ಮಾಫಿಯಾ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದಾರಾ? ಭೂಗಳ್ಳರಿಗೆ ಸಾಥ್ ಕೊಡ್ತಾ ಇದ್ದಾರಾ ಗಣಿ ಇಲಾಖೆಯವರು, ಪೊಲೀಸ್ ಅಧಿಕಾರಿಗಳು? ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಡಿಡಿ ರೇಷ್ಮಾ ಸುತ್ತ ಅನುಮಾನಗಳ ಹುತ್ತ ಬೆಳೆದಿದೆ. ಗಣಿ ನಿಯಮ ಮೀರಿ ರಾತ್ರಿ ಮಣ್ಣು ಗಣಿಗಾರಿಕೆ ನಡೆಸಿದ್ದು ಯಾಕೆ? ಹಾಗಾದ್ರೆ ಇಲ್ಲೀಗಲ್ ಮಣ್ಣು ಸಾಗಾಟ ಎಂದು ಟಿಪ್ಪರ್ಗೆ ಕೇಸ್ ಹಾಕಿದ್ದು ಯಾಕೆ? ಟಿಪ್ಪರ್ಗಳನ್ನ ವಶ ಪಡೆದು ಪೊಲೀಸರು ವಾಪಸ್ ಬಿಟ್ಟಿದ್ದು ಯಾಕೆ? ಟಿಪ್ಪರ್ಗಳನ್ನ ವಶ ಪಡೆದು ವಾಪಸ್ ಯಾಕೆ ಬಿಟ್ರಿ? 112ಗೆ ಕರೆ ಮಾಡಿ ಅಕ್ರಮ ಮಣ್ಣು ಸಾಗಾಟ ಟಿಪ್ಪರ್ಗಳು ಠಾಣೆಗೆ ಒಪ್ಪಿಸಲಾಗಿತ್ತು. ಗಣಿ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರದೆ ಟಿಪ್ಪರ್ ಬಿಟ್ಟು ಕಳಿಸಿದ್ರ ಹಾಗಾದರೆ ಪೊಲೀಸರು? ನೋಡಿ, ರಾತ್ರೋರಾತ್ರಿ ಅಲ್ಲಿ ಮಣ್ಣು ಮಾಫಿಯಾ ನಡೀತಾ ಇತ್ತು. ಗಣಿ ನಿಯಮವನ್ನು ಮೀರಿ ಮಣ್ಣು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಇವರು ಇಲ್ಲಿಗಲ್ ಮಣ್ಣು ಸಾಗಾಟ ಅಂಥೇಳಿ ನೀವು ಟಿಪ್ಪರ್ಗೆ ಕೇಸ್ ಹಾಕಿದ್ರಿ, ಈ ಸಾಗಾಟ ಮಾಡ್ತಿದ್ದಾರೆ ಅಂಥೇಳಿ. ಆಮೇಲೆ ಟಿಪ್ಪರ್ಗಳನ್ನ ವಶಕ್ಕೆ ಪಡೆದುಕೊಂಡ್ರಿ, ಏಕಾಏಕಿ ವಾಪಸ್ ಕಳಿಸಿದ್ರಿ, ಅಂದರೆ ಬಿಟ್ಟು ಕಳಿಸಿದ್ರಿ. ಏನಿದು ನಾಟಕ? ಡ್ರಾಮಾ ಕಂಪ್ನಿನ ಇದು ಪೊಲೀಸರದು? ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರ್ಮಿಷನ್ ಇದೆಯಾ ಅವ್ರಿಗೆ? ಕೊಟ್ಟಿದ್ದೀರಾ ನೀವು? ಪರ್ಮಿಟ್ ಇದೆಯಾ ಅವ್ರ ಹತ್ರ? ಗಣಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿ ಸಹಯೋಗದಲ್ಲಿ ಈ ಅಕ್ರಮ ನಡೀತಾ ಇದೆ ಅನ್ನುವಂತಹ ಆರೋಪ ಇದೆ. ಅದರಲ್ಲೂ ಈ ಡಿಡಿ ಇದ್ದಾರಲ್ವಾ ರೇಷ್ಮಾ, ಅವ್ರ ಮೇಲೆ ಅನುಮಾನಗಳಿದ್ದಾವೆ. ಸ್ಥಳೀಯರು ಹೇಳ್ತಾ ಇರೋದು, ನೋಡಿ, ರಾತ್ರಿ ಕಾರ್ಯಾಚರಣೆ ಮಾಡೋದೇನಿದ್ದಾರೆ, ರಾತ್ರಿ ಮಣ್ಣಗಿಯೋದು, ಡೇ ಯಾರು ಕಾಣಲ್ಲ ಅಲ್ಲಿ ಹೋದ ತಕ್ಷಣ. ರಾತ್ರಿ ಏಕಾಏಕಿ ಈ ರೀತಿಯಾಗಿ ಭೂಮಿಯ ಒಡಲನ್ನು ಅಗಿತಾ ಇದ್ದಾರೆ. ಗಣಿ ನಿಯಮವನ್ನು ಮೀರಿ ರಾತ್ರಿ ಮಣ್ಣು ಗಣಿಗಾರಿಕೆ ನಡೆಸಿದ್ದು ಯಾಕೆ? ಹಾಗಾದರೆ ಕೇಸ್ ಹಾಕಿದರೂ ಕೂಡ ಅದನ್ನು ಮುಚ್ಚಿ ಹಾಕುವಂಥ ಹುನ್ನಾರ ನಡೀತಾ ಇದೆ ಈ ಅಧಿಕಾರಿಗಳಿಂದ. ಆ ಗ್ರಾಮದಲ್ಲಿ ಕೆಲವು ನಾವು ಲೀಸು ಕೊಟ್ಟಿದ್ದೀವಿ, ಅಂದರೆ ಪರ್ಮಿಷನ್ ಕೊಟ್ಟಿದ್ದೀವಿ ಮಣ್ಣು ತೆಗಿಲಿಕ್ಕೆ. ನಮ್ಮ ಅಧಿಕಾರಿಗಳನ್ನು ಹೋಗಿ ಇನ್ಸ್ಪೆಕ್ಷನು ಮಾಡಿದ್ದಾರೆ. ಅಲ್ಲಿ ಏನಾದ್ರು ವೈಲೇಷನ್ ಏನಾದ್ರು ಕಂಡು ಬಂತು ಅಂತಂದರೆ ನಾವು ಅದ್ರ ರೀತಿ ಆ್ಯಕ್ಷನ್ ತೊಗೋತೀವಿ. ಅನುಪಯುಕ್ತ ಏನಾರು ಆಯಿತು ಅಂದರೆ ಎಷ್ಟು ಬೇಕೋ ಅಷ್ಟು ಲೆವೆಲ್ ಮಾಡ್ಕೊತಾರೆ. ಇನ್ನು ಎಕ್ಸಸ್ ಇತ್ತು ಅಂದರೆ ಅವರು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊತಾರೆ. ಟ್ರಾನ್ಸ್ಪೋರ್ಟೇಷನ್ಗೂ ಪರ್ಮಿಷನ್ ಕೊಟ್ಟಿದ್ದೀವಿ. ಇಷ್ಟೇ ಆಳ ಅಗಿಬೇಕು ಅಂತಂದ್ಬಿಟ್ಟು ಹಿಂಗೆ ಏನಾದರೂ ಇದೆಯಾ ಅಥವಾ ಅದು ಏರಿಯಾದು ಅಂಡುಲೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಆಳ ಅಂದ್ಬಿಟ್ಟು ಅಂಡುಲೇಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಧಿಕಾರಿಗಳು ವಿಸಿಟ್ ಮಾಡಿ ಅದು ರಿಪೋರ್ಟ್ ಕೊಡ್ತಾರೆ ಎಷ್ಟು ಆಳ ಅಂತ ಅಂದ್ಬಿಟ್ಟು. ನಮ್ಮಲ್ಲಿ ವೈಲೇಷನ್ಸ್ ಇದೆ, ಅದ್ರದ್ದು ಸರ್ವೆ ಮಾಡಬೇಕು. ಸರ್ವೇಯರ್ ತೊಗೊಂಡು ಸರ್ವೆ ಮಾಡಿ ಎಷ್ಟು ಅಂತ ಒಂದು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ವೈಲೇಷನ್ ಅಂತಂದಾಗ ಅಲ್ಲಿ ಯಾರ ಮೇಲೆ ಆದರೂ ಕೇಸ್ ಆಗ್ತಕ್ಕಂಥದ್ದು ಹಿಂಗೆ ಏನಾದರೂ ಆಗಿದೆ ಮೇಡಮ್? ಇದುವರೆಗೂ ಆಗಿಲ್ಲ, ನೆಕ್ಸ್ಟ್ ಮಾಡ್ತೀವಿ. ಎಷ್ಟು ಗಾಡಿ ನೆಕ್ಸ್ಟ್ 4 ಗಾಡಿಗೆ ಕೇಸ್ ಇದು ಫೈನ್ ಕಟ್ಸಿದ್ದೀವಿ. ಆ ಗ್ರಾಮದಲ್ಲಿ ಕೆಲವು ನಾವು ಲೀಸು ಕೊಟ್ಟಿದ್ದೀವಿ, ಅಂದರೆ ಪರ್ಮಿಷನ್ ಕೊಟ್ಟಿದ್ದೀವಿ ಮಣ್ಣು ತೆಗಿಲಿಕ್ಕೆ. ಮತ್ತಷ್ಟು ಮಾಹಿತಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಮಣ್ಣು ಮಾಫಿಯಾ ನಡೀತಾ ಇದೆ ಅನ್ನುವಂಥ ಅನುಮಾನ ಅಧಿಕಾರಿಗಳ ಮೇಲೆ ಜಾಸ್ತಿನೇ ಡೌಟ್ ಬರ್ತಾ ಇರೋದು. ಈಗ ರೇಷ್ಮಾ ಅವ್ರ ಹೇಳಿಕೆ ಕೂಡ ಯಾಕೋ ಗೊಂದಲ ಥರ ಕಾಣಿಸ್ತಾ ಇದೆ. ರಾತ್ರಿ ಹೊತ್ತು ಮಣ್ಣು ಅಗಿಯುವಂಥದ್ದೇನಿದೆ, ಪರ್ಮಿಷನ್ ಇದೆಯಾ ಇಲ್ವಾ, ಕ್ಲಾರಿಟಿ ಸಿಗ್ತಾ ಹೇಗೆ ಇದ್ರ ಬಗ್ಗೆ? ಖಂಡಿತ ಪ್ರಭು, ಕಳೆದ 2 ದಿನಗಳ ಹಿಂದೆ TV5 ಸುದ್ದಿಯನ್ನ ಬಿತ್ತರಿಸಿದ ಆಧಾರದ ಮೇಲೆ ಏನು GPS ವಿಡಿಯೋಗಳನ್ನ, ಅಂದ್ರೆ ರಾತ್ರಿ ವೇಳೆ ಮಣ್ಣು ಮಾಫಿಯಾ ನಡೀತಾ ಇತ್ತು, ಆ ಮಣ್ಣು ಮಾಫಿಯಾದ ಸುದ್ದಿಯನ್ನ ಬಿತ್ತರಿಸಿದ್ದ TV5 ಸುದ್ದಿ ಬಿತ್ತರಿಸಿದ ಅಲ್ಲಿ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ 112 ಪೊಲೀಸರು ಅವನ್ನ ವಶಪಡಿಸಿಕೊಂಡು ಲೋಕಾಪುರ ಪೊಲೀಸ್ ಠಾಣೆಗೆ ವ್ಯಾಪ್ತಿಯಲ್ಲಿ ಅವನ್ನ ಗಾಡಿಗಳನ್ನ ಸೀಸ್ ಮಾಡೋದ್ರ ಮೂಲಕವಾಗಿ ಅಲ್ಲಿಯ ಪೊಲೀಸರು 112 ಪೊಲೀಸರು ಮಾಡ್ತಿರುವಂತದ್ದು. ಆದ್ರೆ ಪೊಲೀಸರು 112 ಪೊಲೀಸರು ಮಾಡಿದ ನಂತರ ಅಂದೇ ಸಾಯಂಕಾಲ ಅವುಗಳನ್ನ ಗಾಡಿಗಳನ್ನ ರಿಲೀಸ್ ಮಾಡುವಂತ ಕೆಲಸ ಅಲ್ಲಿಯ PSI ಮತ್ತು ಅಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮಾಡ್ತಿರುವಂತದ್ದು. ಮುಖ್ಯವಾಗಿ ಏನು ಭೂಮಾಪನ ಇಲಾಖೆ ಅಧಿಕಾರಿ ರೇಷ್ಮಾ ಡಿಡಿ ಅವರು ಹೇಳ್ತಿರುವಂತದ್ದು, ಇಲ್ಲಿ ನಾವು ಅಕ್ರಮವಾಗಿ ಮರಳು ಮಾಫಿಯಾ ಮಾಡ್ತಾ ಇಲ್ಲ, ನಾವು ಪರ್ಮಿಷನ್ ಕೊಟ್ಟಿದ್ದೇವೆ. ಪರ್ಮಿಷನ್ ಕೊಡ್ಬೇಕಾದ್ರೆ ಇಲ್ಲಿ ರೈತರ ಜಮೀನ್ ಏನಿದೆ, ಪಟ್ಟ ಜಮೀನದಲ್ಲಿ 28 ಖಾತೆಗಳಲ್ಲಿ ಇಲ್ಲಿ ಅಕ್ರಮ ಮಣ್ಣು ಸಾಗಾಟ ಮಾಡ್ತಿರುವಂತದ್ದು. ಸದ್ಯಕ್ಕೆ 28 ಪಟ್ಟಾ ಜಮೀನುಗಳಲ್ಲಿ
ಆದೇಶವನ್ನ ನೀಡಿದ್ರ ಅನ್ನೋದ್ರ ಮಾಹಿತಿಯನ್ನ ಸಂಪೂರ್ಣವಾಗಿ ಆಮೇಲೆ ಕೊಡ್ತೀನಿ ಅನ್ನೋದು ಒಂದ್ ಕಡೆ ಡಿ ಅವರು ಸಿಲುಕಾಕಿಕೊಂಡಿರುವಂತದ್ದು. ಮುಖ್ಯವಾಗಿ ಯಾಕೆ ಈ ರೀತಿ ಇಲ್ಲಿಯ ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ 112 ಪೊಲೀಸ್ ಏನಿದ್ದಾರೆ ಅವರು ಸಂಪೂರ್ಣವಾಗಿ ಲೋಕಾಪುರ ಪೊಲೀಸರು ಏನಂತಂದ್ರೆ ಇಲ್ಲಿಯ ಮಣ್ಣು ಜಪ್ತಿ ಮಾಡಿರ್ತಕ್ಕಂಥ ರಾತ್ರಿ ವೇಳೆ ಅಂದ್ರೆ 6 ಗಂಟೆಯಿಂದ 6 ಗಂಟೆ ಒಳಗೆ, ಬೆಳಗ್ಗೆ 6ರಿಂದ ಸಾಯಂಕಾಲ 6 ಗಂಟೆಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಭೂ ಮತ್ತು ಇಲಾಖೆ ಅಧಿಕಾರಿಗಳು ಹೇಳಿದ್ರೆ, ಇಲ್ಲಿ ಪೊಲೀಸರು ಯಾವುದೇ ಮಾಹಿತಿಯನ್ನ ಇಲ್ಲಿ ಇಲಾಖೆಗೆ ಪತ್ರವನ್ನ ಬರೆಯುವಂತ ಕೆಲಸ ಇಲ್ಲೇ ಲೋಕಾಪುರ ಪೊಲೀಸರು ಮಾಡ್ಬೇಕಾಗತ್ತೆ. ಲೋಕಾಪುರ ಪೊಲೀಸರು ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಅಂತಕ್ಕಂಥದ್ದನ್ನ ಈಗಾಗಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಡಿ ಅವರು ಸ್ಪಷ್ಟವಾಗಿ ಈಗಾಗಲೇ ಫೋನ್ ಸಂಪರ್ಕದಲ್ಲಿ ಹೇಳಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಯಾಕೆ ಏಕಾಏಕಿ ಈ ವಾಹನಗಳನ್ನ ಬಿಟ್ರು ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ ಐತೆ. ಅಂದ್ರೆ ಈ ಜಂಟಿ ಸಹಯೋಗದಲ್ಲಿ ನಡೀತಾ ಇದೆಯಾ ಅಥವಾ ಇಲ್ಲಿ ಪೊಲೀಸರೇ ಅವ್ರ ಹತ್ರ ದುಡ್ಡು ತಗೊಂಡ್ ಬಿಟ್ರ ಅನ್ನುವಂತ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂತದ್ದು